ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಜಾ, ಇದನ್ನ ನಿಂಗೋಸ್ಕರ ಪ್ಯಾಟೆಯಿಂದ ತರಿಸಿವ್ನಿ, ತಗೊಳ್ಳ. ಇದನ್ನ ಹಚ್ಕೋ, ನೋವೆಲ್ಲ ಕಡಿಮೆ ಆಯ್ತದೆ. ಅದಿರಲಿ, ಒಂದು ವಿಷಯ ಕೇಳ್ತೀನಿ, ಕೇಳ್ತೀಯಾ? ಏನ್ಲ ಅದು? ಈ ಪೋರ್ಟಲ್ಲಿರೋ ಹೆಂಗ್ಸ ಯಾರವ? ಏ ರಾಜಾ, ಈ ಫೋಟೋ ಎಲ್ಲ ಸಿಕ್ತು ನಿಂಗೆ? ಅಲ್ಲೆಲ್ಲ ಸಿಕ್ತು. ಹೇಳು, ಈ ಪೋರ್ಟಲ್ಲಿರೋ ಹೆಂಗ್ಸ ಯಾರು? ಓ, ಆ ಹುಡುಗಿ ಈ ಫೋಟೋನ ನಿಂತವ ಕೊಟ್ಟು ಈ ಹೆಂಗ್ಸ್ ಬಗ್ಗೆ ತಿಳ್ಕೊಂಬ ಅಂತ ಹೇಳವಳ. ಅಲ್ಲೆಲ್ಲೋ ಬಿದ್ದಿತ್ತು, ನಾನೇ ತಿಳ್ಕೊಳ್ಳೋಣ ಅಂತ ಕೇಳ್ತಿದ್ದೀನಿ. ಏನಂತ ಹೇಳವ್ವ? ಈ ವಿಷಯ ಮಾತಾಡ್ಬೇಕು ಅಂದ್ರೆ ಗುಂಡ್ಗೆ ಗಟ್ಟಿ ಇರಬೇಕು ಕಣ್ಲ. ಈ ವಿಷಯ ನಿಮ್ಮ ಅಪ್ಪನ ಕಿವಿಗೆ ಏನಾದ್ರೂ ಬಿದ್ದರೆ ಆಟೆಯ. ಮೊದಲು ಎಲ್ಲಿತ್ತೋ ಅಲ್ಲಿಡೋಗು. ಅವ್ವ, ಅಪ್ಪ ಏನಿಗೆ ಗೊತ್ತಿಲ್ದಿರೋ ಥರ ನಾನು ನೋಡ್ಕೊಳ್ತೀನಿ. ಈ ಹೆಂಗ್ಸ್ ಹೆಸರು ಹೇಳವ? ಈ ತಾಯಿ ಹೆಸರು ದೇವೇರಿ ಕಣ್ಲ. ಈ ಊರಿಗೆ ದ್ಯಾವರಾದವರು. ಈ ಹೆಸರನ್ನ ಎಲ್ಲೋ ಒಂದು ಕಿತ ಕೇಳಿವ್ನಿ. ಎಲ್ಲಿ? ನಮ್ಮ ಊರ್ ಜನ ಬಾಯಲ್ಲೇ. ಈ ಊರ್ ಜನ ಈ ತಾಯಿ ಹೆಸರು ಹೇಳ್ದೆ ತುತ್ತೆ ಬಾಯಿಗಿಡಕ್ಕಿಲ್ಲ. ಅಷ್ಟು ಶಕ್ತಿ ಐತೆ ಇವ್ರಿಗೆ. ಸಾಕ್ಷಾತ್ ದೇವಿನೇ ಕಣ್ಲ, ದೇವೇರಿ. ಏಟಕಿತ ಹೇಳಿವನಿ ಆ ಹೆಸರಿಗೆ ಮನೆಯಾಗಿ ಎತ್ತಬಾರ್ದು ಅಂತ. ಅಲ್ಲಪ್ಪಯ್ಯ, ಈ ದೇವೇರಿ ಅಂತ ಹೆಸರು ಕೇಳಿದ್ರೆ ನಿನಗೆ ಯಾಕೆ ಆಟೊಂದು ಕೋಪ? ಅದಂಗಲ್ಲೋ. ಅಲ್ಕಲ್ಲ ರಾಜಾ, ಊರಿಗೆ ಅನ್ಯಾಯ ಮಾಡಿ ಓದೋಳ ಬಗ್ಗೆ ನಾವು ಯಾಕಲ ಮಾತಾಡ್ಬೇಕು? ಜನದ ಕಣ್ಣಿಗೆ ಮಣ್ಣೆರ್ಚಿ ಊರ್ನ ಲೂಟಿ ಮಾಡ್ಕೊಂಡು ಓದೋಳವಳು. ಅವಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನನಗೆ ಅಸಹ್ಯ ಅನ್ನಿಸ್ತೈತೆ. ಸಹನವರು ಪಾಳ್ ಮನೆಯಿಂದ ತಂದಿರೋ ಫೋಟೋ ದೇವೇರಿ ಅನ್ನೋ ಹೆಂಗ್ಸ್ದ. ಅವ ಮತ್ತೆ ಬೇರೆನೇ ಹೇಳ್ತಿದ್ಲು. ಏನೋ ಹೇಳ್ದೆ? ಆ ಹೆಂಗ್ಸು ನಮ್ಮ ಊರಿಗೆ ಮಾಡಿದ ಅನ್ಯಾಯನ ತೊಳೆಯಾಕೆ 8 ವರ್ಷದಿಂದ ನಾನು ಕಷ್ಟ ಪಡ್ತಾನೆ ಇವನಿ. ಆ ಹೆಂಗ್ಸು ಒಳ್ಳೆಯವಳಲ್ಲ ರಾಜ. ಊರ್ ಜನದ ನಂಬಿಕೆಗೆ ಮೋಸ ಮಾಡುವಂತ ಹೋಗವಳೆ. ಅದಕ್ಕೆ ಹೇಳಿದ್ದು, ಈ ಮನೆಯಲ್ಲಿ ಇನ್ಯಾವತ್ತೂ ಅವಳು ಯಾವುದೇ ವಿಷಯದ ಬಗ್ಗೆ ಮಾತಾಡಬಾರದು. ಇವ್ರು ಈಟೊಂದೆಲ್ಲ ಹೇಳ್ತಾವ್ರಂದ್ರೆ ಆ ಹೆಂಗ್ಸ್ ಯಾರ ಕೆಟ್ಟ ಹೆಂಗ್ಸೇ ಇರ್ಬೇಕು. ಅಂತವ್ರನ್ನ ಸಹನವರು ಪುಟ್ಟಂಗೋಲ್ಕೆ ಅಂತವ್ರಲ್ಲ. ಛೆ, ಆ ಫೋಟೋ ಬಿಸಾಕಿ ಅಂತ ನಾನೇ ಅವ್ರಿಗೆ ಹೇಳ್ಬೇಕು. ಏ ಶಾಂತ, ಈ ನಂಕಿತೋ ಅವಳ ಹೆಸರು ಏನಾರ ನಿನ್ ನಾಲ್ಗೆ ಮೇಲೆ ಬಂದ್ರೆ ನಾಲ್ಗೆನೆ ಸೀಡು ಬಿಡ್ತೀನಿ ನೋಡು. ಅದ್ಯಾಕೆ ನಿಂತಿದ್ಯಾ? ಕುಂತ್ಕ. ಇನ್ನು ಹೇಳಿದ್ ಎಲ್ಲ ತಂದೀನಿ ಪುಟ್ಟಮ್ಮಿ. ನೀನು ಕೊಟ್ಟಿದ್ರಾಗೆ 4600 ರೂಪಾಯಿ ಖರ್ಚಾಗೈತೆ. ಮಿಕ್ಕಿದ್ದಿಲ್ಲ ಐತೆ ಸಾಕ. ಅದ್ರಾಗೆ 200 ರೂಪಾಯಿ ಕಡಿಮೆ ಐತೆ ಪುಟ್ಟಮ್ಮಿ. ಗಾಡಿಗೆ ಪೆಟ್ರೋಲ್ ಹಾಕ್ತಿದ್ದೆ. ಸರಿ ಹೋಯ್ತು. ಬೇರೆ ಕೆಲಸ ಐತೆ ಪುಟ್ಟಮ್ಮಿ? ಹ್ಞೂ, ಯಾಕೋ ಸ್ಯಾನೆ ಮೈಕೈ ನೋವ್ತೈತೆ. ಒಸಿ ಕೈ ಎತ್ತು. ಯಾವತ್ತೂ ಕೇಳಿದೆ ನೋಡಿ, ನೀವು ಕೈ ಒತ್ತು ಅಂತ ಕೇಳಿದ್ರೆ ನಾನು ಕೈ ಒದ್ದೆ ಇರ್ತೀನ. ಕೊಡಿಲಿಕ್ಕೆ
ಅಯ್ಯೋ ಮಾಣಿಯಾಳೆ ನೀನಾ? ಹೇ ಇದಳ ಮೇಲೆ ಹೆಂಗೆ ನನ್ ಕರಾಮತ್ತು? ಅಯ್ಯ ನಿನ್ ಕರಾಮತ್ಗಷ್ಟು ಎಮ್ಮೆ ಗಾಂಜಲಾವಯ್ಯ. ಯಾಕೆ ಉಟ್ಕೊಂಡೆ ಪುಟ್ಟ ಮಿಸ್ತಿರೇನ? ಯಾಕಯ್ಯೋ ನಮ್ಮಕ್ಕನ್ ಸೀರೆ ನಾನು ಉಟ್ಕೋಬಾರ್ದೆ? ಅದ್ ಸರಿ, ಈ ಸೀರೆನಾಗೆ ನನ್ ಸಂದ ಕಾಣ್ತಿಲ್ವೇ? ನೀನು ಈ ಸೀರೆನಾಗೆ ಗೊಂಬೆ ಅಲ್ಲ, ದಂತದ ಗೊಂಬೆ ತರ ಕಾಣಿಸ್ತಾ ಇದೀಯಾ. ನೀನನ್ ಯಾವಳು ಕೇಳ್ದವಳು? ಎಲ್ಲದಕ್ಕೂ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಅಡ್ಬಾಯ್ ಹಾಕೊಂಡ್ ಬರ್ತೀಯಲ್ಲ. ಏಯ್ ರಾಕ್ಷಸೆ, ಯಾರನ್ ಕೇಳಿ ಸೀರೆ ಉಟ್ಕೊಂಡೆ ನೀನು? ಇಷ್ಟು ದಿನ ಮಳ್ಳಿ ಹಂಗ್ ನಾಟಕ ಮಾಡಿದ್ ಸಾಲದು ಅಂತ ಈ ಪುಟ್ಟಮ್ಮಿ ಸೀರೆ ಉಟ್ಕೊಳ್ಳೋ ಮಟ್ಟಿಗೆ ಬಂದ್ಬಿಟ್ಯಾ? ಅಲ್ಲ, ಉಟ್ಕೊಂಡ್ರೆ ಇವಾಗ ಯೋನ್ ತಪ್ಪು ಅಂತ? ಏಯ್, ದೆವ್ವ ಅಲಂಕಾರ ಮಾಡ್ಕೊಂಡ್ರೆ ಯಾವತ್ತು ದೇವತೆ ಆಗಕ್ಕಿಲ್ಲ ಕಣ. ಏನು ನಾನ್ ದೆವ್ವನಾ? ಗೋಪಾಲ, ಹೌದೌದು, ರಾಕ್ಷಸ ಇದೆ, ಮುದ್ದು ರಾಕ್ಷಸ. ಜೋ ಬಾಯ್ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಏನೋ ಈ ಸೀರೆ ನೋಡ್ದೆ ಆಸೆ ಆಯ್ತು, ಉಟ್ಕೊಂಡೆ. ಅದಕ್ಕೆ ಯಾಕೆ ಈಟೆಲ್ಲ ಮಾತಾಡ್ತೀಯಾ? ಪುಟ್ಟಮ್ಮಿ ನಿನ್ ಪರವಾಗಿ ಮಾತಾಡ್ತಾವಳೆ ಅಂತ ಸಾನೆ ಮೆರಿತಿದ್ಯಾ ನೀನು? ನೋಡ, ನೀನ್ ಏನೇ ಏಸ ಹಾಕ್ರು ಪುಟ್ಟಮ್ಮಿ ಕಾಲ್ದೊಳಗ್ ಸಮ ಆಗಕ್ಕಿಲ್ಲ ನೀನು. ಇನ್ನೊಂದ್ ಕಿತ ಏನಾರ ಪುಟ್ಟಮ್ಮಿ ಸೀರೆ ಉಟ್ಕೊಂಡ್ರೆ ಸೀರೆ ಜೊತೆ ನಿನಗೂ ಬೆಂಕಿ ಹಚ್ಬಿಟ್ಟೆ. ಉತ್ಸಾರ್ ಐ ರಕ್ತ ಇಸ್ಕೊಂಡ್ಬಿಟ್ಲು ಕಾಸ್ತ. ರಾಜಿ, ನನ್ನ ಪ್ರೀತಿಯ ಬುಲ್ಬುಲ್ ರಾಜಿ, ಈ ಸೀರೆನಾಗೆ ನೀನು ಸಕ್ಕತ್ತ ಕಾಣ್ತಾ ಇದೀಯ. ಅವನಿಗೆ ಕಣ್ಣೊಂದು ಸ್ವಲ್ಪ ಐಬು, ಅದಕ್ಕೆ ಏನೇನೋ ಬೈಕೊಂಡು ಹೊಟಾಗ್ಬಿಟ್ಟ. ರಂಗ, ನೀನ್ ಇವಾಗ ಬಾಯಿ ಮುಚ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವ್ವಯ್ಯ ಹೇಳದ್ನಲ್ಲ, ಹಂಗೆ ಪೆಟ್ರೋಲ್ ಹಾಕಿ ನಿನ್ನ ಸುಟ್ಟು ಬಿಡ್ತೀನಿ. ಹೋಗು ಸುಮ್ನೆ. ಯೋ ಹೋಗಯ್ಯೋ. ಈ ವಯ್ಯ ಬರೀ ಅವಳು ಸೀರೆ ಉಟ್ಕೊಂಡಿದ್ದಕ್ಕೆ ಉರ್ಕತಾವನೆ. ಇನ್ನಿ ಮೆಸ್ಸು ಮನೆ ಕಿತ್ಕೊಂಡ್ರೆ ಇನ್ನದ್ ಯಾವ ಪಾಟಿ ಉರ್ಕತಾನೋ. ಉರ್ಕಳಿ ಅವ್ನು ಉರ್ಕಳ್ಳಿ ಅಂತ ತಾನೆ ನಾನು ಇದನ್ನೆಲ್ಲ ಮಾಡ್ತಿರೋದು.